ಹಾಯ್, ನಮಸ್ಕಾರ ಎಲ್ರಿಗೂ. ಸೋನಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ನಾನು ಸಿಂಪಲ್ ಆಗಿರೋದು ಒಂದು ಮಸಾಲಾ ರೈಸ್ ಮಾಡಿ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಇದು ಬ್ರೇಕ್ಫಾಸ್ಟ್ಗೂ ತಿನ್ಬಹುದು, ಆಮೇಲೆ ಮಕ್ಕಳು ಬಾಕ್ಸ್ ಕೂಡ ಬೇಗನೆ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣನೇ ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತೀವಲ್ಲ, ಆ ಟೈಮಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ತುಂಬಾ ಟೆನ್ಷನ್ ಅಲ್ಲಿ ಇರ್ತೀವಿ. ಆ ಟೈಮಲ್ಲಿ ತುಂಬಾ ಈಸಿಯಾಗಿ ಮತ್ತೆ ತುಂಬಾನೇ ಕಡಿಮೆ ಟೈಮಲ್ಲಿ ನಾವು ಇದನ್ನ ಮಸಾಲಾ ರೈಸ್ ಮಾಡ್ಬೋದು. ಇದು ತುಂಬಾ ಸಿಂಪಲ್ ಆಗಿರೋ ಮಸಾಲಾ ರೈಸ್. ಬನ್ನಿ ಆಗಿದ್ರೆ ಮಸಾಲಾ ರೈಸ್ ಮಾಡೋದಕ್ಕೆ ಏನೇನ್ ಬೇಕು, ಹೇಗ್ ಮಾಡೋದು ಅಂತ ನೋಡೋಣ. ಮಸಾಲಾ ರೈಸ್ ಮಾಡೋದಕ್ಕೆ ಇಲ್ಲಿ ನಾನು 2 ಕಪ್ನಷ್ಟು ಜೀರಾ ರೈಸ್ ತಗೊಂಡಿದ್ದೀನಿ. ನೀವು ಯಾವ್ದಾದ್ರು ರೈಸ್ ಇದ್ರು ಓಕೆ, ನೀವು ತಗೋಬಹುದು. ಇಲ್ಲಿ 2 ಕಪ್ನಷ್ಟು ನಾನು ಜೀರಾ ರೈಸ್ ತಗೊಂಡಿದ್ದೀನಿ. ಇಲ್ಲಿ ಲವಂಗ ತಗೊಂಡಿದ್ದೀನಿ, ಸ್ವಲ್ಪ ಪಲಾವ್ ಎಲೆ, ಇದು ರೆಡ್ ಚಿಲ್ಲಿ, ಮತ್ತೆ ಕರ್ಬೇವಿನ ಸೊಪ್ಪು 1-2 ಎಸಳು ಅಷ್ಟೇನೆ ತಗೊಂಡಿದ್ದೀನಿ, ಜಾಸ್ತಿ ಏನ್ ಬೇಡ. ಇದು 1 ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡದಾಗಿರೋದು, ಮತ್ತೆ ಟೊಮ್ಯಾಟೊ, ಜಿಂಜರ್ ಪೇಸ್ಟು, ಇದು ಗರಂ ಮಸಾಲ. ನೀವು ಗರಂ ಮಸಾಲ ಇಲ್ಲ ಅಂದ್ರೆ ನೀವು ಬೇರೆ ಯಾವ್ದು ಮಸಾಲ ಇದ್ರೂ ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ 1 ಸ್ಪೂನ್ ಅಷ್ಟು ನಾನು ತುಪ್ಪ ತಗೊಂಡಿದ್ದೀನಿ, ಮತ್ತೆ ಎಣ್ಣೆ ಬೇಕಾಗುತ್ತೆ. ಬನ್ನಿ ಆಗಿದ್ರೆ ನೋಡೋಣ ಮಾಡೋ ವಿಧಾನ ಹೇಗೆ ಅಂತ. ನೋಡಿ, ಇವಾಗ ನಾನು 2 ಕಪ್ನಷ್ಟು ರೈಸ್ ತಗೊಂಡಿದ್ನಲ್ಲ, ಅದನ್ನ ನಾನು ಕ್ಲೀನಾಗಿ ಇದನ್ನ ತೊಳ್ಕೊಂತಾ ಇದ್ದೀನಿ ಮತ್ತೊಂದು ಪಾತ್ರೆಯಲ್ಲಿ. ನೋಡಿ, ಇವಾಗ ನಾನು ಇದನ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನ 2 ಕಪ್ ತಗೊಂಡಿದ್ನಲ್ಲ, ನಾನು ಇದಕ್ಕೆ 4-4.25 ಕಪ್ನಷ್ಟು ನೀರು ಹಾಕೊಂತ ಇದ್ದೀನಿ. ನೋಡಿ, ಇವಾಗ ನೀವು ಯಾವ ಕಪ್ನಿಂದ ತಗೊಂತೀರಲ್ಲ ರೈಸ್ನ, ಅದೇ ಕಪ್ಪಿಂದ ನೀವು 1 ಕಪ್ಪಿಗೆ 2 ಕಪ್ಪು 2.5 ಕಪ್ನಷ್ಟು ನೀರು ಹಾಕ್ಬೇಕಾಗತ್ತೆ. ನೋಡಿ, ಇಷ್ಟಾದ್ರೆ ಸಾಕು. ಇದನ್ನ ಒಂದು 5 ನಿಮಿಷ ನೆನೆ ಇಡಕ್ ಬಿಟ್ಬಿಡೋಣ ರೈಸ್ನ. ನೋಡಿ, ಇವಾಗ ಗ್ಯಾಸ್ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಟಿದ್ದೀನಿ. ಇದು ಗ್ಯಾಸ್ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ನಾನು. ಇದು ಕುಕ್ಕರ್ ಬಿಸಿ ಆಗೋವರೆಗೂ ಬಿಡ್ಬೇಕಾಗತ್ತೆ. ಬಿಸಿ ಆದ್ಮೇಲೆ ಇಲ್ಲಿ ಸ್ವಲ್ಪ ನಾನು ಎಣ್ಣೆ ಹಾಕ್ತೀನಿ. ಈಗ ನೋಡಿ, ಬಿಸಿ ಆಗಿದೆ. ಇದಕ್ಕೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಇದು 2-3 ಸ್ಪೂನ್ ಅಷ್ಟು, ನೀವು ಕ್ವಾಂಟಿಟಿ ಎಷ್ಟು ತಗೊಂಡಿರ್ತೀರೋ ಅದ್ರ ಮೇಲೆ ನೀವು ರೈಸ್ ಯಾವ ಕ್ವಾಂಟಿಟಿಯಲ್ಲಿ ಇರುತ್ತೆ ಆ ಕ್ವಾಂಟಿಟಿಯಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಎಣ್ಣೆನ ಯೂಸ್ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ 2-3 ಸ್ಪೂನು ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ಲಿ. ನೋಡಿ, ಇವಾಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದ್ಮೇಲೆ ನಾನು ಅವಾಗಲೇ ಪಲಾವ್ ಎಲೆ ಮತ್ತೆ ಲವಂಗ, ಇದು ಮೆಣಸಿನ್ಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ತಗೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತೆ ಪಲಾವ್ ಎಲೆ, ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿ ತಗೊಂಡಿದ್ನಲ್ಲ ಅದನ್ನ ಈರುಳ್ಳಿ ಹಾಕ್ತಾ ಇದ್ದೀನಿ, ಕಟ್ ಮಾಡಿರೋದು. ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಿ ಟೊಮ್ಯಾಟೊ ಹಾಕೋಣ. ಇದಕ್ಕೇನೆ ನಾನು ಇಲ್ಲಿ ಜಿಂಜರ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು 1 ಸ್ಪೂನ್ ಅಷ್ಟು ಜಿಂಜರ್ ಪೇಸ್ಟು. ಕ್ವಾಂಟಿಟಿ ಜಾಸ್ತಿ ಇದ್ರೆ ನೀವು ಜಾಸ್ತಿ ಹಾಕೋಬಹುದು, ಇಲ್ಲ ಕಡಿಮೆ ಬೇಕಾದ್ರೂ ಕಡಿಮೆ ಹಾಕೋಬಹುದು. ಆದರೆ ಜಿಂಜರ್ ಪೇಸ್ಟ್ ಹಾಕೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾನು ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಟೊಮ್ಯಾಟೊ ಯೂಸ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಇದಕ್ಕೆ ಅವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಟೊಮ್ಯಾಟೊನ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ಫ್ರೈ ಮಾಡಬೇಕು. ಇದನ್ನ ಹೈ ಫ್ಲೇಮಲ್ಲೇ ಇಟ್ಬಿಡಿ ಸ್ವಲ್ಪ ಹೊತ್ತು ಫ್ರೈ ಆಗೋವರೆಗೂ. ಟೊಮ್ಯಾಟೊ ಮತ್ತು ಆನಿಯನ್ನು ಚೆನ್ನಾಗಿ ಫ್ರೈ ಆಗಬೇಕು ಅನ್ನೋಕ್ಕೋಸ್ಕರ ಬೇಗನೆ ಇದನ್ನ ಸಾಲ್ಟ್ ಹಾಕಬೇಕು ನಾವು ಯಾವಾಗಲೂ, ಅಂದರೆ ಇದು ಬೇಗನೆ ಬೆಂದು ಬರುತ್ತೆ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತೆ ರೆಡ್ ಚಿಲ್ಲಿ ಪೌಡರು. ಇದು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಜಾಸ್ತಿ ಆದರೆ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ, ಇಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೊಳ್ಳಿ. ಇವಾಗ ಇದಕ್ಕೆ ಗರಂ ಮಸಾಲ ಹಾಕ್ತಾ ಇದ್ದೀನಿ ನಾನು 1 ಸ್ಪೂನ್ ಅಷ್ಟು. ಇದಕ್ಕೆ ನೀವು ಮೊಸರು ಮನೆಯಲ್ಲಿ ಅವೈಲೇಬಲ್ ಇದ್ರೆ ನೀವು ಮೊಸರು ಕೂಡ ಯೂಸ್ ಮಾಡ್ಕೋಬಹುದು, ಬಟ್ ನಾನು ಮೊಸರು ಯೂಸ್ ಮಾಡ್ತಾ ಇಲ್ಲ. ನೋಡಿ, ಈ ಥರ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ನಾನು ಇದಕ್ಕೆ ರೈಸ್ ತೊಗೊಂಡಿದ್ನಲ್ಲ ಆ ರೈಸ್ನ
ಹಾಕ್ತಾ ಇದ್ದೀನಿ. ಇದು ಅಕ್ಕಿ ಒಂದು 5 ರಿಂದ 10 ನಿಮಿಷ ನೆನಿಬೇಕು, ಅಂದ್ರೆ ಮಾತ್ರ ಇದು ಚೆನ್ನಾಗಿ ಆಗೋದು. ತುಂಬಾ ಸಿಂಪಲ್ ಆಗಿ ಆಮೇಲೆ ತುಂಬಾನೇ ಬೇಗ ಆಗುವಂತ ಮಸಾಲಾ ರೈಸ್ ಇದು. ನೋಡಿ ಇದನ್ನ ಮತ್ತೆ ಮಿಕ್ಸ್ ಮಾಡಬೇಕು. ಇದು ಹೈ ಫ್ಲೇಮಲ್ಲೇ ಇರಲಿ. ಒಂದ್ಸರಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಬೇಡಿ, ಕಡಿಮೆ ಇದ್ರೆ ಹಾಕೊಳ್ಳಿ. ಯಾವಾಗಲೂ ಅಡುಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಫಿನಿಶ್ ಆಗೋದಂತ ಹೇಳ್ತಾರೆ. ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪ ಕೊನೆಗೆ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಇಷ್ಟ ಆಗಿದೆ ಇದು. ಇದಕ್ಕೆ ನಾನು ಇವಾಗ ಅವಾಗಲೇ ತೊಗೊಂಡಿದ್ನಲ್ಲ ತುಪ್ಪನ, ಗೀ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನಾನು ಕೊನೆಗೆ ಹಾಕ್ತಾ ಇದ್ದೀನಿ ಇದನ್ನ. ಇದು ನೀವು ರೈಸ್ ರೆಡಿ ಆದ್ಮೇಲೆ ಕೂಡ ಹಾಕೋಬಹುದು, ಬಟ್ ಮಿಕ್ಸ್ ಚೆನ್ನಾಗಿ ಆಗಲ್ಲ. ಅದಕ್ಕೋಸ್ಕರ ನಾನು ಇದೇ ಒಗ್ಗರಣೆಯಲ್ಲೇ ಹಾಕೊಂಡ್ಬಿಡ್ತಾ ಇದ್ದೀನಿ. ನೋಡಿ ಇವಾಗ ಎಲ್ಲಾನು ಹಾಕ್ಬಿಟ್ಟಿದ್ದೀನಿ. ನಿಮಗೆ ನಾವು ಗೀ ಮತ್ತೆ ನಮಗೆ ಇಷ್ಟ ನಾವು ತಿಂತೀವಿ ಅನ್ನೋ ಹಾಗಿದ್ರೆ ನೀವು ಇನ್ನೂ ಸ್ವಲ್ಪ ಕೂಡ ಯೂಸ್ ಮಾಡ್ಕೋಬಹುದು, ಬಟ್ ಇಷ್ಟೇನೆ ಪರವಾಗಿಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಎಣ್ಣೆ ಹಾಕ್ಬಿಟ್ಟಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಒಂದೇ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ, ದೊಡ್ಡ ಸ್ಪೂನಿಂದ. ನೋಡಿ ಇವಾಗ ಇದಾಗಿದೆ. ಕುಕ್ಕರ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಯಾಪ್ನ. ಇಲ್ಲಿ ಸ್ವಲ್ಪ ನಾನು ಮ್ಯಾಗಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಮ್ಯಾಗಿ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು ಟೇಸ್ಟ್ಗೋಸ್ಕರ. ಮ್ಯಾಗಿ ಮಸಾಲ ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋಗೋಸ್ಕರ ಹಾಕ್ತಾ ಇದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಯಾವಾಗಲೂ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇವಾಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿದ್ದೀನಿ. ಇದು 3 ರಿಂದ 4 ವಿಸಿಲ್ ಆಗಬೇಕು. ಇವಾಗ ನೋಡಿ 3 ವಿಸಿಲ್ ಆಗಿದೆ, ಕುಕ್ಕರು ಆರಿದೆ. ಬನ್ನಿ ಓಪನ್ ಮಾಡೋಣ. ಒಂದ್ಸರಿ ಈ ಥರ ಇದ್ರೆ ಓಪನ್ ಮಾಡಬೇಡಿ, ಈ ಥರ ಇದು ಹೋಗ್ಬಿಡ್ಲಿ. ನೋಡಿ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ರೈಸ್ ನೋಡಿ ಎಷ್ಟೊಂದು ಕಲರ್ಫುಲ್ಲು, ಆಮೇಲೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ಲ. ಇದು ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಮ್ಮದು ಸಿಂಪಲ್ ಆಗಿರೋ ಮಸಾಲಾ ರೈಸ್ ರೆಡಿ ಇದೆ. ಬನ್ನಿ ಆಗಿದ್ರೆ ಪ್ಲೇಟಲ್ಲಿ ಸರ್ವ್ ಮಾಡೋಣ. ನೋಡಿ ಇವಾಗ ಸಿಂಪಲ್ ಆಗಿರೋ ಮಸಾಲಾ ರೈಸ್ ರೆಡಿ ಇದೆ. ನಾನು ಮಾಡಿರೋ ಮಸಾಲಾ ರೈಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.